ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಾಗ್ತಿರೋಂಥ ವಿಡಿಯೋ ಯಾವುದು ಅಂದರೆ ಟೊಮೊಟೊ ಬಾತ್ ರೆಸಿಪಿ. ಏನು ಸ್ಪೆಷಲ್ ಏನು ಟೊಮೊಟೊ ಬಾತ್ ಎಲ್ಲರೂ ಮಾಡ್ತೀವಲ್ವ ಅಂತ ಅಂದರೆ ಈ ರೀತಿಯಲ್ಲಿ ನಾನು ಇವತ್ತೇನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ಒಂದು ವಿಧಾನದಲ್ಲಿ ಮಾಡಿದ್ರೆ ಟೊಮೊಟೊ ಬಾತು ತುಂಬ ರುಚಿಯಾಗಿರುತ್ತೆ. ಈವನ್ ಏನು ಯಾವಾಗಲೂ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರ ಎಲ್ಲ ಹಾಕಿ ನಾರ್ಮಲಾಗಿ ಮಾಡ್ತೀವಿ. ಬಟ್ ಸ್ವಲ್ಪ ಇಲ್ಲಿ ಮಸಾಲೆ ರೀತಿಯಲ್ಲಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಷ್ಟಪಟ್ಟು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲಲ್ಲಿ ಹಾಕೋವಂಥ ವಿಡಿಯೋಸ್ ಏನಿದೆ ಒಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋಸ್ ಹಾಕ್ತೀನಿ. ಅಡುಗೆ ರೆಸಿಪೀಸ್ ಆದರೂ ಕೂಡ ಏನೋ ಸ್ಪೆಷಲ್ ಮಾಡ್ತೀನಿ ಅಂತ ಅಲ್ಲ, ಅಟ್ಲೀಸ್ಟು ಏನೂ ಬರದೇ ಇರೋರಿಗೆ ಒಂದು ಯೂಸ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ತುಂಬ ಈಸಿ ಮೆಥಡಲ್ಲಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಸೊ ಟೊಮೊಟೊ ಬಾತ್ ರೆಸಿಪಿ ಏನಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅಂದರೆ ಈಗ ಏನೇನು ಹಾಕ್ಕೊತಿದ್ದೀನಿ ಅಂದರೆ ಮಸಾಲೆ ರುಬ್ಕೊಳ್ಳೋಕ್ಕೆ ಟೊಮೊಟೊ ಬಾತಿಗೆ ಶುಂಠಿ ಹಾಕ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿ ಅಂದರೆ ಎಲ್ಲ ಸ್ವಲ್ಪ ಕಡಿಮೆನೇ ಹಾಕೋದು. ಶುಂಠಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಒಳ್ಳೆಯದು ಅಂತ ಹೇಳ್ಬಿಟ್ಟು. ಮತ್ತು ಒಂದೇ ಒಂದು ಟೊಮೊಟೊ ನಾನು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ, ಯಾಕಂದರೆ ಒಗ್ಗರಣೆ ಕೂಡ ಹಾಕೋದ್ರಿಂದ ಮತ್ತು ಹುಳಿ ಜಾಸ್ತಿ ಆದರೆ ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ಹೈಬ್ರಿಡ್ ಟೊಮೊಟೊ ಮತ್ತು ತೆಂಗಿನಕಾಯಿ ಪೀಸ್ ನೋಡಿ ಇಷ್ಟೇ. ತುಂಬ ಮಸಾಲೆ ರೀತಿ ಅನಿಸ್ಬಾರ್ದು, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ, ಒಂದು 5-6 ಕಾಯಿ ಪೀಸಸ್ ಅಷ್ಟೇ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇದಕ್ಕೆ ಖಾರಕ್ಕೆ ಬೇಕಿರೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಖಾರದ ಪುಡಿ ಹಾಕೋಬೇಕು. ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ, ಆಮೇಲೆ ಒಗ್ಗರಣೆಗೂ ಹಾಕೋಬೋದು ಅಥವಾ ರುಬ್ಬೋದಕ್ಕೂ ಹಾಕ್ಬೋದು. ಮತ್ತು ಚಕ್ಕೆ ಲವಂಗ ನಾನು ಇಲ್ಲಿ ಏನು ಬಳಸ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಮಸಾಲೆ ರುಬ್ಬಿದ್ದೀನಿ. ಇದು ನೋಡ್ಬೋದು, ಏನೋ ಒಂದು 3-4 ಜನಕ್ಕೆ ಆಗೋಕ್ಕೆ ಅಂದರೆ ಇದು ರೈಸ್ ಮಾಡ್ತಾ ಇರೋದು ಇಷ್ಟು ಮಸಾಲೆ, ಅಂದರೆ ತೀರಾ ಮಸಾಲೆ ಇಲ್ಲಿ ಹಾಕಿ ಮಾಡ್ತಾಯಿಲ್ಲ. ಹಾಗೆ ಕೂಡ ಅದೇನು ಟೊಮೊಟೊ ಬಾತ್ ಇದೆ ಮಸಾಲೆ ರುಬ್ಬಿ ಹಾಕಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ, ಆ ಥರ ಪ್ಲೈನಾಗೇ ಇರುತ್ತೆ. ಇವಾಗ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ರುಬ್ಬೋದಕ್ಕೆ 1 ಟೊಮೊಟೊ ಹಾಕಿದೆ, ಮತ್ತು ಒಗ್ಗರಣೆಗೆ ಕೂಡ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಎಲ್ಲ ಹೈಬ್ರಿಡ್ ಟೊಮೊಟೊನೇ, ಹಾಗಾಗಿ ಹುಳಿ ಆಗೋದಿಲ್ಲ. ಮತ್ತು ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಬದಲಾಗಿ ಅವರೆಕಾಳು ಕೂಡ ಹಾಕೋಬೋದು, ಅಥವಾ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ನೆನೆಸಿ ಕೂಡ ಹಾಕೋಬೋದು. ನೋಡಿ, ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ನೋಡಿ, ಕುಕ್ಕರ್ ಇದು ಕಾದಿದೆ. ಒಗ್ಗರಣೆಗೆ ಬೇಕಿರೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಲವಂಗ ಕೂಡ ಹಾಕೋಬೋದು. ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಸಾಲೆ ಕೂಡ ಏನು ರೆಡಿ ಮಾಡಿದ್ದೀನಿ, ತುಂಬ ಸಿಂಪಲಾಗೇ ಮಾಡ್ಕೊಂಡಿರೋದು. ಮಸಾಲೆ ಕೂಡ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಕಾಳು ಇದಿಷ್ಟು ಉದ್ದು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಬಟ್ ತುಂಬ ಮಸಾಲೆ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹಾಕಿಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗೋದು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಏನೀಗ ಮಸಾಲೆ ರುಬ್ಬಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಖಾರದ ಪುಡಿ ನಾವು ಆಲ್ರೆಡಿ ಮುಂಚೆನೇ ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಖಾರಕ್ಕೇನು ಬಳಸೋ ಅವಶ್ಯಕತೆ ಇಲ್ಲ. ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕೋಬೋದು. ನಾನಿಲ್ಲಿ ರೈಸ್ ಏನಿದೆ ತುಂಬ ಮೈಲ್ಡಾಗಿ ಮಾಡೋದ್ರಿಂದ ಮಸಾಲೆ ಕೂಡ ಕಡಿಮೆ ಹಾಕಿದ್ದೀನಿ. ಹಾಗೆಯೇ ಚಕ್ಕೆ ಲವಂಗ ಈ ಥರದ್ದೇನು ಮಸಾಲೆ ಐಟಮ್ಸು ಹಾಕಿಲ್ಲ. ಆದರೆ ತುಂಬ ರುಚಿಯಾಗಿರುತ್ತೆ. ಏನು ನಾವು ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಹಾಗೆ ಒಗ್ಗರಣೆಗೆ ಹಾಕೋದ್ರಿಂದ ಇದು ಒಂದು ಸ್ವಲ್ಪ ಏನು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಪೀಸು ಟೊಮೊಟೊ ಇದಿಷ್ಟನ್ನು ಸೇರಿಸಿ ರುಬ್ಬಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮಸಾಲೆ ಏನಿದೆ
ಒಗ್ಗರಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಹಸಿ ಸ್ಮೆಲ್ ಹೋಗೋವರೆಗೂ. ನೋಡಿ ಅದು ಮಸಾಲೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂಥದ್ದು ಅಕ್ಕಿ ಹಾಕ್ತಾಯಿದ್ದೀನಿ. ನೆನೆ ಇಟ್ಟಿಲ್ಲ ನಾನಿಲ್ಲಿ ಅಕ್ಕಿನ, ತೊಳೆದಿಟ್ಕೊಂಡಿದ್ದು ಅಷ್ಟೇ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕಿ. ಕೆಲವರಿಗೆ ತುಂಬ ಅನ್ನ ಉದ್ರಾಗಿರಬೇಕು, ಕೆಲವರಿಗೆ ಮೆತ್ತಗಿರಬೇಕು. ನಾನಿಲ್ಲಿ ಮೀಡಿಯಮಾಗಿ ಮಾಡ್ಕೊತೀನಿ, ತುಂಬ ಮೆತ್ತಗೂ ಇನ್ನು ತುಂಬ ಮೆತ್ತಗೂ ಅಲ್ಲ, ಹಾಗೆ ಉದ್ರಾಗೂ ಅಲ್ಲ. ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ಅದು ಅಕ್ಕಿ ಎಲ್ಲ ಬೆಂದರೆ ಚೆನ್ನಾಗಿರುತ್ತೆ. ನೋಡಿ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ನಾರ್ಮಲ್ಲು ಒಣ ಖಾರದ ಪುಡಿ ಅಷ್ಟನ್ನು ಬಳಸಿರೋದು. ಇನ್ಯಾವುದೇ ರೀತಿ ಗರಂ ಮಸಾಲ ಆಗಲಿ ಅಥವಾ ಇನ್ನೇನು ಬೇರೆ ರೀತಿ ಪುಡಿ ಏನು ಬಳಸಿಲ್ಲ. ಕೆಲವ್ರು ಗರಂ ಮಸಾಲ ಅದೆಲ್ಲ ಹಾಕ್ತಾರೆ. ಅದಕ್ಕಿಂತ ಬೆಟರ್ ಏನು ಅಂದರೆ ಚಕ್ಕೆ ಲವಂಗ ಕೊತ್ತಂಬರಿ ಕಾಳು ಏನಿದೆ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೆಟರು, ಗರಂ ಮಸಾಲ ಬದಲಾಗಿ. ಈಗ ಹಸಿ ಬಟಾಣಿ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ. ನಾನು ಚಕ್ಕೆ ಲವಂಗ ಅದೆಲ್ಲ ಸ್ವಲ್ಪ ಬಳಸೋದು ಕೂಡ ಕಡಿಮೆನೇ. ಕೆಲವೊಂದಕ್ಕೆ ಹಾಕಲೇಬೇಕು ಅನ್ನೋದಕ್ಕೆ ಮಾತ್ರ ಹಾಕ್ಬಿಡ್ತೀನಿ. ಇವಾಗ ಇದಕ್ಕೆ ನೀರು ಕ್ವಾಂಟಿಟಿ ಅಕ್ಕಿ ಏನು ತೊಗೊಂಡಿರ್ತೀವಿ 1 ಗ್ಲಾಸ್ ಮೆಜರ್ಮೆಂಟಲ್ಲಿ ಅದಕ್ಕೆ ತಕ್ಕನಾಗಿ ನೀರು ಹಾಕ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಕರೆಕ್ಟಾಗಿ 2 ಗ್ಲಾಸೇ ತೊಗೊತೀನಿ. ಉದ್ರಾಗಿ ಬೇಕು ಅನ್ನೋರು 1.5 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಮಸಾಲೆ ರುಬ್ಬಿದ ಮಿಕ್ಸಿ ಜಾರಲ್ಲಿತ್ತಲ್ವ ಅದು ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಿರೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಓಕೆ, ಇದೊಂದೆರಡು ಕುದಿ ಬರಲಿ, ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಇದು ಕುದೀತಾ ಇದೆ. ಇದು ಲಿಡ್ ಕ್ಲೋಸ್ ಮಾಡೋಣ. 1 ಅಥವಾ 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನೋಡಿ ಟೊಮೊಟೊ ಬಾತ್ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಮಾಡೋ ವಿಧಾನ ಕೂಡ ತುಂಬ ಸಿಂಪಲಾಗೇ ಇದೆ. ಮತ್ತು ಅತಿಯಾಗಿ ಮಸಾಲೆ ರುಬ್ಬ ಹಾಕಿದ್ರು ಕೂಡ ಅತಿಯಾಗಿ ಮಸಾಲೆ ಕೂಡ ಇದರಲ್ಲಿ ಏನೂ ಇಲ್ಲ, ಪ್ಲೇನ್ ರೈಸ್ ಥರನೇ ಇರುತ್ತೆ. ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೊಮೊಟೊ ಬಾತು ತುಂಬ ಬೇಗನೂ ಆಗುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಳ್ಳೆ ಯೂಸ್ ಆಗೋವಂಥ ವಿಡಿಯೋಸ್ನೇ ಹಾಕ್ತಾಯಿರ್ತೀನಿ.